ಜನತೆ ಸನ್ಮಾನ್ಯ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಯಾವ ರೀತಿಯಲ್ಲಿ ನೀವು ಅವರಿಗೆ ಬೆಂಬಲ ಕೊಟ್ಟಿದ್ದೀರಿ, ನಾವು ಅದನ್ನ ನೆನೆಸ್ಕೊಳ್ಳದೆ ಇರತಕ್ಕಂತ ಸಣ್ಣತನದ ವ್ಯಕ್ತಿಗಳಲ್ಲ. ನಾವು ತುಮಕೂರು ಜಿಲ್ಲೆಯ ಜನತೆ ಹಲವಾರು ಕಷ್ಟದ ದಿನಗಳಲ್ಲೂ ದೇವೇಗೌಡರನ್ನ ನೀವೇನು ಬೆಂಬಲಿಸ್ಕೊಂಡು ಬಂದಿದ್ದೀರಿ. ಇವತ್ತೇ ನಾನು ರಸ್ತೆಯಲ್ಲಿ ಬರಬೇಕಾದ್ರೆ ಜಯಚಂದ್ರ ಅವರು ನಾವು ಬರಬೇಕಾದ್ರೆ ಇವತ್ತು ಬುಕ್ಕಾಪಟ್ಟಣ ಭಾಗದ ನನ್ನ ತಂದೆ ತಾಯಿಗಳು ಹಳ್ಳಿಗಳಲ್ಲಿ ನೀವು ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ದೀರಿ. ಜಯಚಂದ್ರ ಅವರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇವತ್ತು ಅಪ್ಪರ್ ಭದ್ರಾದಿಂದ ಇರಲಿ, ಹೇಮಾವತಿ ನದಿಯ ನೀರಿಂದ ಇರಲಿ, ಇವತ್ತು ನಿಮಗೆ ತಂದು ಕೊಡ್ತಕ್ಕಂಥದ್ದಕ್ಕೆ 8 ರಿಂದ 10 ತಿಂಗಳ ಅವಕಾಶವನ್ನ ನಮಗೆ ತಂದುಕೊಡಿ. ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ಇವತ್ತು ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮಗಳ ಒಂದು ಬೇಡಿಕೆ ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಿದೆ. ಇವತ್ತು ಈ ಸರ್ಕಾರದಲ್ಲಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೇನೆ. ಇಲ್ಲಿ ಪಿಕಾರ್ಡ್ ಬ್ಯಾಂಕ್ ಎಲ್ಲ ನಮ್ಮ ಷಡಕ್ಷರ ಕೂತವ್ರಿಗೆ ಅವ್ರನ್ನ ಒಂದು ಮಾತು ಹೇಳಿದ್ರು. ಪಿಕಾರ್ಡ್ ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲಿ ಅವರೊಂದು ಮಾತು ಹೇಳಿದ್ರು, ಅಟ್ಲೀಸ್ಟ್ ಹೋಗಿ ನಮಗೆ ಬಡ್ಡಿನಾದ್ರೂ ಮನ್ನಾ ಮಾಡಿಕೊಡಿ ಅಂತ. ಈಗಾಗಲೇ ಅದಕ್ಕೂ ಸುಮಾರು 500 ಕೋಟಿ ಬಡ್ಡಿ ಮನ್ನಾ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡೋಗಿದೆ. ಈಗಾಗಲೇ ಇದ್ರ ಬಗ್ಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ಇದಷ್ಟೇ ಅಲ್ಲ, ನಾನೀಗ ಬರಬೇಕಾದ ರಸ್ತೆಗಳಲ್ಲಿ ನೋಡಿದ್ದೇನೆ, ನಿಮ್ಮ ತೆಂಗಿನ ಗಿಡಗಳು, ದ್ರಾಕ್ಷಿ ಗಿಡಗಳು ಸಂಪೂರ್ಣವಾಗಿ ಇವತ್ತು ನೀರಿಲ್ಲದೆ ಒಣಗಿ ನಿಂತಿರ್ತಕ್ಕಂಥದ್ದು. ನಮ್ಮ ತೆಂಗಿನ ಗಿಡಗಳ ಒಂದು ಹಾಳಾಗಿರ್ತಕ್ಕಂಥ ಒಂದು ರೈತರಿಗೆ ಒಂದು ಗಿಡಕ್ಕೆ 400 ರೂಪಾಯಿನ ಇವತ್ತು ಕೊಡ್ತಕ್ಕಂಥ ಪರಿಹಾರವನ್ನ ತೀರ್ಮಾನ ಮಾಡಿದ್ರೆ ದೇಶದಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿ ಪರಮೇಶ್ವರ್ ಅವರು, ಕುಮಾರಸ್ವಾಮಿ ಅವರು ಅನ್ನೋದನ್ನು ಮರೆಯಬೇಕು. ಒಂದೊಂದು ಗಿಡಕ್ಕೆ 400 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಗಿಡ ಹಾಳಾಗಿದ್ರೆ ನಮ್ಮ ಜಯಚಂದ್ರ ಅವರು ಮಾತು ಹೇಳಿದ್ರಿ, ಇಲ್ಲ ಕುಮಾರು 400 ರೂಪಾಯಿ ಸಾಕಾಗೋದಿಲ್ಲ, 1,000 ರೂಪಾಯಿ ಕೊಡಬೇಕು ಅಂತೇಳಿ ಕಾರ್ಯಕ್ರಮಕ್ಕೆ ಹೇಳ್ತೇವೆ. ಅದರ ಬಗ್ಗೆ ಚುನಾವಣೆ ಮುಗಿಲಿ, ಅದರ ಬಗ್ಗೆ ಏನ್ ರೀತಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ಹೇಳಲಿಕ್ಕಾಗೋದಿಲ್ಲ. ನಾಳೆ ಬೆಳಗ್ಗೆ ಅದಕ್ಕಿನ್ನೊಂದು ಕಂಪ್ಲೇಂಟ್ ಕೊಡ್ತಕ್ಕಂತೆ ಇದಕ್ಕೆ ಚುನಾವಣಾ ನೀತಿ ಸಂಹಿತೆ ಇವತ್ತು ಉಲ್ಲಂಘನೆ ಮಾಡಬಹುದು ಅಂತ ಹೇಳಿ ಬಾಡಿಗೆಯ ರಹಿತವಾದಂತ ನಿಮ್ಮ ಒಂದು ಬೆಳೆಯನ್ನು ಇಟ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮಗೆ ಹಣದ ಅವಶ್ಯಕತೆ ಇರುತ್ತದೆ. ಆ ಒಂದು ಬೆಳೆಯನ್ನು ನೀವೇನು ಬೆಳೆದಿರ್ತೀರಿ ಅದಕ್ಕೆ 75% ಬೆಲೆ ನಿಗದಿ ಮಾಡಿ ಅಡ್ವಾನ್ಸ್ ಆಗಿ ಇಂಟ್ರೆಸ್ಟ್ ದುಡ್ಡನ್ನು ಕೊಟ್ಟು ನೀವು ಮಾರಾಟ ಮಾಡಿದ ಮೇಲೆ ಆ ದುಡ್ಡನ್ನು ನೀವು ಕೊಡ್ತಕ್ಕಂಥ ರೀತಿಯ ಯೋಜನೆಯನ್ನು ರೈತರಿಗೆ ಈ ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಇದು ನಮ್ಮ ರೈತ ಪರವಾದಂತಹ ಕಾರ್ಯಕ್ರಮ. ಇದನ್ನು ಜನತೆ ಮುಂದೆ ಇಡೀ ಇವತ್ತು ಈ ಸರ್ಕಾರ ಇರತಕ್ಕಂಥದ್ದು ನಿಮಗೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.